ರಾಹುಲ್ ಗಾಂಧಿ ಇರುವವರೆಗೂ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ನಮ್ಮ ದೇಶದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅದು ನಮ್ಮ ತಪ್ಪಿನಿಂದಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತಿದೆ. ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಕುಸಿಯುತ್ತಿದೆ. ತೆಲಂಗಾಣ ಕರ್ನಾಟಕದಲ್ಲಿ ಮಾತ್ರ ಅಧಿಕಾರದಲ್ಲಿದೆ. ಅದು ನಮ್ಮ ತಪ್ಪಿನಿಂದ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ. ರಾಹುಲ್ ಗಾಂಧಿ ಇರೋವರೆಗೂ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ತೆಲಂಗಾಣ ಕರ್ನಾಟಕ ಸರ್ಕಾರ ಯಾವಾಗ ಬೇಕಾದರೂ ಪತನ ಆಗಬಹುದು. ಈ ಚುನಾವಣೆಯಿಂದ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಒಂದು ಕುಟುಂಬದ ಪಕ್ಷವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆಯೋ ಅಲ್ಲಿ ಮಾತ್ರ ಒಳ್ಳೆ ಕೆಲಸಗಳು ಆಗಿದೆ. ಹೀಗಾಗಿ ಡಬಲ್ ಇಂಜಿನ್ ಸರ್ಕಾರ ತಂದಿದ್ದಾರೆ. ದೆಹಲಿ ಜನ ಮೋದಿ ನಾಯಕತ್ವ ಒಪ್ಪಿದ್ದಾರೆ. ದೆಹಲಿಯನ್ನ ಅಭಿವೃದ್ಧಿ ಮಾಡೋದಾಗಿ ಮೋದಿ ಹೇಳಿದ್ದಾರೆ. ನಾವು ಸ್ಪಷ್ಟ ಬಹುಮತದಲ್ಲಿ ಅಧಿಕಾರಕ್ಕೆ ಬರುತ್ತೇವೆ. ರಾಹುಲ್ ಗಾಂಧಿ ಇರೋವರೆಗೂ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಬಿಜೆಪಿ ಎಲ್ಲವೂ ಸರಿಯಿಲ್ಲ. ಭಿನ್ನಮತಕ್ಕೆ ಹೈಕಮಾಂಡ್ ನಾಯಕರು ಯತಿಶ್ರೀ ಹಾಕುತ್ತಾರೆ. ಅಧ್ಯಕ್ಷರ ಚುನಾವಣೆ ಬಂದಿದೆ. ಸರ್ವಾನುಮತದಿಂದ ಅಧ್ಯಕ್ಷರ ಆಯ್ಕೆ ಆಗಬೇಕು. ಚುನಾವಣೆ ಅನ್ನೋದು ಒಂದು ಪ್ರಪೋಸ್ ಎಂದು ತಿಳಿಸಿದರು. ನಾನು ಹೇಳ್ತಿಲ್ಲ, ಕಾಂಗ್ರೆಸ್ಸು ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ. ಏನೋ ಅಕಸ್ಮಾತ್ ತೆಲಂಗಾಣದಲ್ಲಿ ಬಂತು, ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿಸ್ಟೇಕಿಂದ ಅವರು ಅಧಿಕಾರಕ್ಕೆ ಬಂದರು. ಇಲ್ಲದ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತು MP ಇಲೆಕ್ಷನ್ದಲ್ಲಿ 14 ಸೀಟ್ ತೆಗೆದುಕೊಂಡರು. ಆದರೆ ML ಇಲೆಕ್ಷನ್ದಲ್ಲಿ ಏನಾಯ್ತು ಹಣೆ ಬರ? ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಕೇವಲ ಅಲಿಗೇಷನ್ ಮಾಡೋದು ಸ್ಟಾರ್ಟ್ ಆಗಿದೆ. ಈಗ ನಾನು ಒಂದು ಹೇಳ್ತೀನಿ, ರಾಹುಲ್ ಗಾಂಧಿಯವರು ನಿನ್ನೆ ಮಹಾರಾಷ್ಟ್ರ ಇಲೆಕ್ಷನ್ ಬಗ್ಗೆ ಮತಗಟ್ಟೆ ಹೆಚ್ಚಳ ಆಗಿದೆ, ಮತಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣದ ಮೇಲೆ EVM ಮೇಲೇ ಇವತ್ತು ಅಲಿಗೇಷನ್ ಮಾಡುವಂಥದ್ದು ಪ್ರಾರಂಭ ಆಗಿದೆ. ಅದು ಬರೀ ಅಲಿಗೇಷನ್ ಮಾಡಿದೆ, ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕತ್ವದಿಂದ ಆಗ್ತಾಯಿಲ್ಲ. ರಾಹುಲ್ ಗಾಂಧಿಯವರು ಎಲ್ಲಿವರೆಗೆ ಅದರ ನಾಯಕತ್ವ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಾಗಿ ಇವತ್ತು ಒಂದು ಕುಟುಂಬದ ಮೇಲೆ ಡಿಪೆಂಡಿಬಿಲಿಟಿ ಇದು ಕಾಂಗ್ರೆಸ್ದು. ನೆಹರು ಕುಟುಂಬ, ಇಂದಿರಾ ಗಾಂಧಿಯವರು ಆದಮೇಲೆ ಈಗ ರಾಹುಲ್ ಗಾಂಧಿ, ಆಮೇಲೆ ರಾಜೀವ್ ಗಾಂಧಿ, ಆಮೇಲೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮುಂದೆ ಅವ್ರ ಮಕ್ಕಳು, ಪ್ರಿಯಾಂಕಾ ಗಾಂಧಿ ಮಕ್ಕಳು, ಈ ರೀತಿ ಆ ಒಂದು ಕುಟುಂಬದ ರಾಜಕಾರಣ ಇದೆಯಲ್ಲ ಅದನ್ನ ಜನ ಒಪ್ತಾ ಇಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಅಧೋಗತಿ ಮತ್ತು ತೆಲಂಗಾಣ ಕರ್ನಾಟಕ ಏನು ಇದು ಅದಾವ ಅಧಿಕಾರದಾಗ ಯಾವ ಕ್ಷಣದಲ್ಲಿ ಈ ಸರ್ಕಾರ ಪತನ ಆಗ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ಇವತ್ತಿನ ರಿಸಲ್ಟು ಇವತ್ತು ಕಾಂಗ್ರೆಸ್ಸಿನ